ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026 ಎರಡನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಕೋಲ್ಕತ್ತಾ ವಿರುದ್ಧ 6 ವಿಕೆಟ್ಗಳಿಂದ ಗೆದ್ದ ತಕ್ಷಣವೇ ಸಚಿನ್ ತೆಂಡೂಲ್ಕರ್ ಮತ್ತು ರಿಕಿ ಪಾಂಟಿಂಗ್ ಕೊಟ್ಟರು ಮುಂಬೈ ಇಂಡಿಯನ್ಸ್ ಬಗ್ಗೆ ದೊಡ್ಡ ಹೇಳಿಕೆ. ಇನ್ನು ಸಚಿನ್ ತೆಂಡೂಲ್ಕರ್ ಮತ್ತು ರಿಕಿ ಪಾಂಟಿಂಗ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸಾಕಾಗ್ತೀರಾ. ಅಷ್ಟಕ್ಕೂ ಸಚಿನ್ ಮತ್ತು ರಿಕಿ ಪಾಂಟಿಂಗ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಮುಂಬೈ ತಂಡದ ಬಗ್ಗೆ ಮತ್ತು ಆಟಗಾರರ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಇನ್ನು ಇದೀಗ IPL ಎರಡನೇ ಪಂದ್ಯನೂ ಕೂಡ ಅದ್ದೂರಿಯಿಂದ ಆದ್ರೆ ಸ್ಟಾರ್ಟ್ ಆಗಿದೆ. ಹೌದು ಸ್ನೇಹಿತರೆ, ಮೊದಲನೇ ಪಂದ್ಯದಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅದ್ಭುತವಾಗಿ ಪ್ರದರ್ಶನ ಕೊಟ್ಟು ಗೆದ್ದು ಬೀಗಿತ್ತು. ಇದೀಗ ಎರಡನೇ ಪಂದ್ಯದಲ್ಲೂ ಕೂಡ ಹೈ ಸ್ಕೋರ್ ಗೇಮ್ ಅನ್ನ ಇದೀಗ ಚೇಸ್ ಮಾಡುವ ಮೂಲಕ ಮುಂಬೈ ಇಂಡಿಯನ್ಸ್ ತಂಡ ಹೊಸ ದಾಖಲೆಯನ್ನಾದ್ರೆ ನಿರ್ಮಾಣ ಮಾಡಿದೆ. ಹೌದು ಸ್ನೇಹಿತರೆ, ಯಾಕಂತಂದ್ರೆ 13 ವರ್ಷಗಳ ಕಳಪೆ ದಾಖಲೆಯನ್ನು ಕೂಡ ಬ್ರೇಕ್ ಮಾಡಿತ್ತು ಮುಂಬೈ ಇಂಡಿಯನ್ಸ್. ಆ ಕಾರಣದಿಂದಾಗಿ ಈ ಬಾರಿ IPL ಅಂತೂ ಅದ್ದೂರಿಯಿಂದ ಸ್ಟಾರ್ಟ್ ಆದ್ರೆ ಆಗ್ತಾ ಇವೆ ಮತ್ತು ಎಲ್ಲ ಪಂದ್ಯಗಳು ಕೂಡ ಅದೇ ರೀತಿಯಿಂದಾದ್ರೆ ಸಾಗುತ್ತೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ. ಯಾಕಂತಂದ್ರೆ ಪ್ರತಿಯೊಂದು ತಂಡನೂ ಕೂಡ ಈ ಬಾರಿ ತುಂಬಾನೇ ಬಲಿಷ್ಠವಾಗಿವೆ. ಆ ಕಾರಣದಿಂದಾಗಿ ಪ್ರತಿಯೊಂದು ತಂಡನೂ ಕೂಡ ಈ ಬಾರಿ ಪ್ಲೇ ಆಫ್ಗೆ ಹೋಗಲು ಅರ್ಹತೆ ಆದ್ರೆ ಪಡೆಯುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇವೆ. ಹಾಗಾದ್ರೆ ಈ ಸಚಿನ್ ತೆಂಡೂಲ್ಕರ್ ಮತ್ತು ರಿಕಿ ಪಾಂಟಿಂಗ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಈ ಪಂದ್ಯದ ಬಗ್ಗೆ ಅಂತ ನೋಡೋದಾಯ್ತು ಅಂತಂದ್ರೆ, ಮೊದಲಿಗೆ ಸಚಿನ್ ತೆಂಡೂಲ್ಕರ್ ಅವರು ಮಾತನಾಡಿದ್ದಾರೆ. ಸಚಿನ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ, ಹೌದು ನಾನು ಮ್ಯಾಚ್ ನೋಡಲಾದ್ರೆ ಹೋಗಿದ್ದೆ ಮತ್ತು ನಾನು ವಾಕಡೆ ಸ್ಟೇಡಿಯಂಗೆ ಆದ್ರೆ ಹೋಗಿದ್ದೆ. ಅಲ್ಲಿ ನಾನು ರೋಹಿತ್ ಅವರ ಬ್ಯಾಟಿಂಗ್ ನೋಡಿದೆ ಮತ್ತು ರೋಹಿತ್ ಅವರ ಓಲ್ಡ್ ಫಾರ್ಮ್ ಆದ್ರೆ ಬಂದಿದೆ ಮತ್ತು ಅವರ ಯಂಗ್ ಬಾಯ್ ತರ ಆದ್ರೆ ಆಡ್ತಾ ಇದ್ದಾರೆ. ಇನ್ನೊಂದೇನಂತಂದ್ರೆ ಅವರ ಹಳೆಯ ಫಾರ್ಮ್ ಮತ್ತೆ ತಿರುಗಿ ಬಂದಂತಾಗಿದೆ ಮತ್ತು ನಾನು ರೋಹಿತ್ ಶರ್ಮಾ ಅವರ ಪ್ರತಿಯೊಂದು ಶಾಟ್ ಆದ್ರೆ ಗಮನಿಸಿದೆ. ಪ್ರತಿಯೊಂದು ಬಾಲ್ ಕೂಡ ತುಂಬಾನೇ ಅದ್ಭುತವಾಗಿ ಕನೆಕ್ಟ್ ಆದ್ರೆ ಮಾಡ್ತಾ ಇದ್ದಾರೆ ಮತ್ತು ರೋಹಿತ್ ಶರ್ಮಾ ಅದ್ಭುತವಾಗಿ ಬ್ಯಾಟ್ ಕೂಡ ಬೀಸ್ತಾ ಇದ್ದಾರೆ. ಇನ್ನೊಂದೇನಂತಂದ್ರೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ODI ವರ್ಲ್ಡ್ ಕಪ್ ಕೂಡ ಸ್ಟಾರ್ಟ್ ಆಗಲಿದೆ. ಆ ಕಾರಣದಿಂದಾಗಿ ರೋಹಿತ್ ಶರ್ಮಾ ಅವರಿಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ IPL ಮತ್ತು ಈ IPL ಅಲ್ಲಿ ಅದ್ದೂರಿಯಿಂದ ಆದ್ರೆ ಆಡ್ತಾ ಇದ್ದಾರೆ ಮತ್ತು ಭರ್ಜರಿ ಪ್ರದರ್ಶನ ಕೂಡ ಕೊಡ್ತಾ ಇದ್ದಾರೆ ರೋಹಿತ್ ಶರ್ಮಾ. ಯಾಕಂತಂದ್ರೆ ಪ್ರತಿಯೊಂದು ಶಾಟ್ ನಾನು ನೋಡಿದೆ ಮತ್ತು ರೋಹಿತ್ ಶರ್ಮಾ ಅವರು ಈ ಸೀಸನ್ ಅಲ್ಲಿ ಅತಿ ಹೆಚ್ಚು ರನ್ ಗಳಿಸಬಹುದು ಎಂದು ಸಚಿನ್ ಆದ್ರೆ ಹೇಳಿದ್ದಾರೆ. ಇನ್ನೊಂದು ಕೂಡ ಮುಂಬೈ ಇಂಡಿಯನ್ಸ್ ಬಗ್ಗೆ ಆದ್ರೆ ಹೇಳ್ತಾರೆ. ಮುಂಬೈ ಇಂಡಿಯನ್ಸ್ ತಂಡ ತುಂಬಾನೇ ಆದ್ರೆ ಬಲಿಷ್ಠವಾಗಿದೆ ಮತ್ತು ಮುಂಬೈ ತಂಡ ಈ ಬಾರಿ ಪ್ಲೇ ಆಫ್ ಗೆ ಹೋಗಲು ಮತ್ತು ಫೈನಲ್ ಆಡಲು ಅರ್ಹವಾದಂತ ತಂಡ ಅಂತಂದು ಸಚಿನ್ ತೆಂಡೂಲ್ಕರ್ ಆದ್ರೆ ಹೇಳಿದ್ದಾರೆ. ಇನ್ನು ರಿಕಿ ಪಾಂಟಿಂಗ್ ಅವರು ಕೂಡ ಮುಂಬೈ ಇಂಡಿಯನ್ಸ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ರಿಕಿ ಪಾಂಟಿಂಗ್ ಅವರು ಏನೆಲ್ಲ ಮಾತಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ, ರಿಕಿ ಪಾಂಟಿಂಗ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ, ಮುಂಬೈ ತಂಡ ಬಲಿಷ್ಠವಾಗಿದೆ ಮತ್ತು ಮುಂಬೈ ತಂಡ ಅದ್ಭುತವಾಗಿ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ತುಂಬಾನೇ ಆದ್ರೆ ಸ್ಟ್ರಾಂಗ್ ಆಗಿದೆ. ನಾನು ಇಲ್ಲಿ ಒಂದು ಗಮನಿಸಿದೆ ಏನಂತಂದ್ರೆ, ಪ್ರತಿಯೊಬ್ಬ ಬ್ಯಾಟರ್ ಕೂಡ ಒಳ್ಳೆ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಮುಂಬೈ ತಂಡ ಈ ಬಾರಿ ಬಲಿಷ್ಠವಾಗಿದೆ. ಇನ್ನೊಂದೇನಂತಂದ್ರೆ ರಿಯಲ್ ರಿಕಲ್ಟನ್ ಕೂಡ ಅವರು ಮುಂಬೈ ತಂಡಕ್ಕೆ ಓಪನರ್ ಆಗಿ ಸಿಕ್ಕಿರೋದು ತುಂಬಾನೇ ಅದೃಷ್ಟ. ಯಾಕಂತಂದ್ರೆ ರಿಕಲ್ಟನ್ ಅವರು ಅದ್ಭುತವಾದ ಬ್ಯಾಟರ್, ಸೌತ್ ಆಫ್ರಿಕಾದ ಪರವಾಗಿ ಕೂಡ ಅದ್ಭುತವಾಗಿ ಬ್ಯಾಟ್ ಆದ್ರೆ ಮಾಡಿದ್ದಾರೆ. ಆ ಕಾರಣದಿಂದಾಗಿ ಈ ಬಾರಿ RCB ಮತ್ತು ಮುಂಬೈ ತಂಡ ಫೈನಲ್ ಪಂದ್ಯವನ್ನು ಆಡಲಿವೆ ಅಂತಂದು ರಿಕಿ ಪಾಂಟಿಂಗ್ ಅವರು ಒಂದು ಮುನ್ಸೂಚನೆ ಆದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ.